ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ 4th ಸೆಮ್ಮಲ್ಲಿ ಓದ್ತಾ ಇದ್ದೀರಾ, NEP ಸಿಲೆಬಸ್ ಪ್ರಕಾರ BCU-ನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಅದರಲ್ಲಿ ಕೆಮಿಕಲ್ ಬಾಂಡಿಂಗಲ್ಲಿ ಎಷ್ಟೊಂದು ಥರ ಬಾಂಡಿಂಗ್ ಇದೆ. ಅದರಲ್ಲಿ ಒನ್ ಆಫ್ ದಿ ಬಾಂಡಿಂಗ್ ಯಾವುದು ಅಂದರೆ ಕೋವಲೆಂಟ್ ಬಾಂಡಿಂಗು. ಅದರಲ್ಲಿ ಕೋವಲೆಂಟ್ ಬಾಂಡ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬ ಥಿಯರಿಗಳಿದ್ದಾವೆ. ಅದರಲ್ಲಿ ಒಂದು ಥಿಯರಿ ಯಾವುದು ಅಂದರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, MOT ಅಂತ ಹೇಳ್ತೀವಿ. ಆಲ್ರೆಡಿ ಇದ್ರ ಬಗ್ಗೆ 2 ವೀಡಿಯೋ ಮಾಡಿದ್ದೀನಿ. ಇದು 3ನೇ ವೀಡಿಯೋ ನಾನು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಒಂದು ಕಾನ್ಸೆಪ್ಟ್ ಅಂದರೆ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ ನೀವು ರೆಪ್ರೆಸೆಂಟೇಷನ್ ಮಾಡಿದಾಗ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೋದು. ಅದಕ್ಕೆ ಏನಂತ ಕರಿತೀವಿ, ಬಾಂಡ್ ಆರ್ಡರ್ ಅಂತ ಹೇಳ್ತೀವಿ. ಈ ಬಾಂಡ್ ಆರ್ಡರು ಗೋಯಿಂಗ್ ಟು ಗಿವ್ ಮಿ ದಿ ಲಾಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅಥವಾ ಅಯಾನು ಎಕ್ಸಿಸ್ಟ್ ಆಗುತ್ತಾ, ಎಕ್ಸಿಸ್ಟ್ ಆಗಲ್ವಾ, ಅದರದ್ದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗುತ್ತೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ. ಹಾಗಾಗಿ ನಾವು ಮಾಲಿಕ್ಯುಲರ್ ಆರ್ಬಿಟಲ್ ಪಿಕ್ಚರ್ ಬರೆದಾಗ, ಡಯಾಗ್ರಾಮ್ ಬರೆದಾಗ ನಾವು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಗೋಯಿಂಗ್ ಟು ಗಿವ್ ಲಾಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯುಲರ್ ಅಯಾನ್. ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತು, ಕೆಮಿಕಲ್ ಬಾಂಡಿಂಗಲ್ಲಿ ಎಷ್ಟೊಂದು ಥರ ಕೆಮಿಕಲ್ ಬಾಂಡಿಂಗ್ ಇದೆ. ಅಯಾನಿಕ್ ಬಾಂಡಿಂಗ್ ಇದೆ, ಕೋವಲೆಂಟ್ ಬಾಂಡಿಂಗ್ ಇದೆ, ಮೆಟಾಲಿಕ್ ಬಾಂಡ್ ಇದೆ, ಹೈಡ್ರೋಜನ್ ಬಾಂಡ್ ಇದೆ, ವಾಟರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಹೀಗೆ ಬೇರೆ ಬೇರೆ ಥರವಾದ ಬೇರೆ ಬೇರೆ ಥರವಾದ ಕೆಮಿಕಲ್ ಬಾಂಡಿಂಗ್ ಇದೆ. ಅದರಲ್ಲಿ ಮೊದಲನೇದು ಅಯಾನಿಕ್ ಬಾಂಡು, ಎರಡನೇದು ಕೋವಲೆಂಟ್ ಬಾಂಡು. ಟು ಎಕ್ಸ್ಪ್ಲೈನ್ ದಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಹೇಗಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಮಗೆ ತುಂಬ ಥಿಯರಿಗಳಿದೆ. ಒಂದು ಡಾಟ್ ಫಾರ್ಮುಲಾ, ಲೂಯಿಸ್ ಡಾಟ್ ಫಾರ್ಮುಲಾ ಬಂತು. ಆಮೇಲೆ ವೇಲೆನ್ಸ್ ಬಾಂಡ್ ಥಿಯರಿ ಬಂತು. ಆ ವೇಲೆನ್ಸ್ ಬಾಂಡ್ ಥಿಯರಿದು ಎಕ್ಸ್ಟೆನ್ಷನು ನನಗೆ ವೆಸ್ಪಾರ್ ಥಿಯರಿ ಬಂತು. ಅದರದ್ದು ಅದು ಅಂದರೆ ಯಾವುದು ತಪ್ಪು ಅಂತಲ್ಲ, ಏನೋ ಡ್ರಾಬ್ಯಾಕ್ ಇರುತ್ತೆ, ಲಿಮಿಟೇಷನ್ಸ್ ಇರುತ್ತೆ. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇನ್ನೊಂದು ರೂಲ್ ಬರುತ್ತೆ, ಇನ್ನೊಂದು. ಹಾಗೆ ಲಾಸ್ಟ್ ಥಿಯರಿ ಯಾವ್ದು ಬಂತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಕರಿತೀವಿ, MOT ಅಂತ ಹೇಳ್ತಾರೆ. ಆ MOT ಏನು ಮಾಡ್ತು ಅಂದರೆ ಇದುವರೆಗೂ ಏನೇನು ಲಿಮಿಟೇಷನ್ಸ್ ಇತ್ತ, ಏನೇನು ಕ್ವಶನ್ಸ್ ಇತ್ತಲ್ಲ, ಆನ್ಸರ್ ಮಾಡೋಕ್ಕಾಗಿಲ್ವಲ್ಲ ಬೇರೆ ಬೇರೆ ಥಿಯರಿಗಳಿಂದ, ಅದನ್ನೆಲ್ಲ ಸ್ಯಾಟಿಸ್ಫ್ಯಾಕ್ಟರಿಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತು. ಸೊ ಅದರಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, ದಟ್ ಈಸ್ ಕಾಲ್ಡ್ ಆಸ್ ಬಾಂಡ್ ಆರ್ಡರ್. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ ಹೇಗಾಗುತ್ತೆ ಅಂತ ಅದಕ್ಕೆ ಪಾಸ್ಟುಲೇಟ್ಸ್ ಇದೆ, ಅದ್ರ ಬೇಸಿಸ್ ಮೇಲೆ ಹೇಳುತ್ತೆ. ಅದೇನು ಹೇಳುತ್ತೆ ಅಂದರೆ ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆದಾಗ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಆ ಮಾಲಿಕ್ಯುಲರ್ ಆರ್ಬಿಟಲ್ಸು 2 ಥರ ಇರುತ್ತೆ. ಒನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್, ಅದನ್ನು ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್ ಅಂತ ಹೇಳುತ್ತೆ. ಅಂದ್ರೇನು, 2 ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗ್ತಿದ್ದಾಗ, ಆಲ್ರೆಡಿ ನಿಮ್ಗೆ ಅಟಾಮಿಕ್ ಆರ್ಬಿಟಲ್ಸ್ ಅಂದರೆ ಏನು ಅಂತ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ. ಅಟಾಮಿಕ್ ಆರ್ಬಿಟಲ್ಸ್ ಅಂದರೆ ಆಟಮ್ಸ್ ಆಫ್ ದಿ ಆರ್ಬಿಟಲ್ಸ್ ಆಫ್ ಎನ್ ಆಟಮ್ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ಆರ್ಬಿಟಲ್. ಆರ್ಬಿಟಲ್ ಆಫ್ ಎ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಆಸ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆದಾಗ ನಿಮಗೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಇನ್ ಟರ್ನ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಮಾಲಿಕ್ಯೂಲ್. ಈ ಅಟಾಮಿಕ್ ಆರ್ಬಿಟಲ್ಸು ಏನು ಮಾಡ್ತವೆ ಅಂದರೆ ಕಂಬೈನ್ ಆಗ್ಬೇಕಾದ್ರೆ 2 ರೀತಿ ಕಂಬೈನ್ ಆಗ್ತವೆ. ಒಂದು ಇನ್ ಕೋಆರ್ಡಿನೇಷನ್ ವಿತ್ ದ್ಯಾಟ್, ಆನ್ ಪಾರ್ ವಿತ್ ದಟ್, ಅದರ್ ಒನ್ ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ದಟ್, ಹಂಗೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇನ್ ಫೇಸ್ ಔಟ್ ಫೇಸ್ ಅಂತ ಹೇಳ್ತಾರೆ. ಆ ಥರ ಅದು ಕಂಬೈನ್ ಆಗ್ತಾ ಹೋಗುತ್ತೆ ಅಕಾರ್ಡಿಂಗ್ ಟು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಅವ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ ಅಟಾಮಿಕ್ ಆರ್ಬಿಟಲ್ಸ್ ಏನು ಮಾಡ್ತವೆ, ತಮ್ಮಷ್ಟಿರ್ತವೆ, 2 ಸೆಟ್ ಆಗಿ ಡಿವೈಡ್ ಆಗ್ತವೆ. ಒನ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್, ಅದರ್ ಒನ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್. ಯಾವುದಕ್ಕೆ ಅಟಾಮಿಕ್ ಆರ್ಬಿಟಲ್ಸ್ ಎನರ್ಜಿ ಕಡಿಮೆ ಇರುತ್ತಲ್ಲ ಅಂಥ ಮಾಲಿಕ್ಯುಲರ್ ಆರ್ಬಿಟಲ್ಗೆ ಅವರು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಹೇಳ್ತಾರೆ. ಯಾವುದಕ್ಕೆ ಎನರ್ಜಿ ಜಾಸ್ತಿ ಇರುತ್ತಲ್ಲ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್, ಅದಕ್ಕೆ ಏನಂತ ಕರೀತಾರೆ, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರೀತಾರೆ. ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ಮಾಲಿಕ್ಯುಲರ್ ಆರ್ಬಿಟಲ್ ಆಗುತ್ತೆ. ಆ ಮಾಲಿಕ್ಯುಲರ್ ಆರ್ಬಿಟಲ್ ಮೇ ಹ್ಯಾವ್ ದಿ ಎನರ್ಜಿ ಮೋರ್ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್, ಮೇ ಹ್ಯಾವ್ ದಿ ಲೆಸ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್. ಸೊ ಲೆಸ್ ಇರೋದಕ್ಕೆ ಬಾಂಡಿಂಗ್ ಅಂತ ಹೇಳ್ತೀವಿ, ಮೋರ್ ಇರೋದಕ್ಕೆ ಏನಂತ ಕರಿತೀವಿ ನಾವು, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಸೊ ಆ ಬೇಸಿಸ್ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ ಅಂದರೆ ಬಾಂಡ್ ಆರ್ಡರ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಅರ್ಥ ಆಗಿದೆ ಅನಿಸುತ್ತೆ. ಸೊ ಬಾಂಡ್ ಆರ್ಡರ್ ಇಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಕೋವಲೆಂಟ್ ಬಾಂಡ್ ದಟ್ ಹೋಲ್ಡ್ಸ್ ದ ಆಟಮ್ ಟುಗೆದರ್ ಇನ್ ಎ ಮಾಲಿಕ್ಯೂಲ್. ನಾನು ಮುಂಚೆ ಹೇಳ್ದಂಗೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಸ್ಯಾಟಿಸ್ಫ್ಯಾಕ್ಟರಿಲಿ ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್. ಸೊ ನಿಮ್ಮ ಯಾವುದೋ ಒಂದು ಮಾಲಿಕ್ಯೂಲಲ್ಲಿ ಎಷ್ಟು ನಂಬರ್ ಆಫ್ ಕೋವಲೆಂಟ್ ಬಾಂಡ್ ಇದೆ, ಅದು ಸಿಗ್ಮಾ ಬಾಂಡ್ ಆಗಿರ್ಬೋದು, ಪೈ ಬಾಂಡ್ ಆಗಿರ್ಬೋದು, ಆ ಎಷ್ಟು ಬಿಟ್ವೀನ್ ದೋಸ್ ಟು ಆಟಮ್ಸ್ ಹೌ ಮೆನಿ ನಂಬರ್ ಆಫ್ ಬಾಂಡ್ಸ್ ಆರ್ ಕೋವಲೆಂಟ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಬಾಂಡ್ ಆರ್ಡರ್ ಅಂತ ಕರಿತೀವಿ. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಫಾರ್ಮುಲಾ ಏನು, ಇಟ್ ಈಸ್ ಈಕ್ವಲ್ ಟು 1/2 ಆಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್
ಆ್ಯಂಡ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ನಾನು ಮುಂಚೆನೇ ಹೇಳಿದೆ, ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ 2 ಸೆಟ್ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಒಂದಕ್ಕೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಹೇಳ್ತೀವಿ. ಹಾಫ್ ಆಫ್ ದಟ್ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ತಗೊಂಡು ಅದು ಡಿವೈಡೆಡ್ ಬೈ 2 ಮಾಡಿದ್ರೆ ಏನು ಬರುತ್ತಲ್ಲ, ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು 1/2 ಆಫ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಆ್ಯಂಡ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಅವೆರಡರ ಮಧ್ಯೆ NB ಮೈನಸ್ NA, ಹಾಫ್ ಆಫ್ NB ಮೈನಸ್ NA ಅಂತ ಹೇಳ್ತಾರೆ. ಬಾಂಡ್ ಆರ್ಡರ್ ಪಾಸಿಟಿವ್ ಆಗ್ಬೋದು, ಫ್ರ್ಯಾಕ್ಷನಲ್ ಆಗ್ಬೋದು, 0 ಆಗ್ಬೋದು, ನೆಗೆಟಿವ್ ಆಗ್ಬೋದು. ಆದರೆ ಯಾವಾಗೂ ಏನಾಗಿರಬೇಕು, ಪಾಸಿಟಿವ್ ಆಗಿರಲೇಬೇಕು. ನೆಗೆಟಿವ್ ಆದರೆ ಆ ಬಾಂಡು ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಈ ಮಾಲಿಕ್ಯುಲರ್ ಆರ್ಬಿಟಲಿಂದ ಬಾಂಡ್ ಆರ್ಡರ್ಗೆ ಯಾಕೆ ಅಷ್ಟೊಂದು ಎಂಫಸಿಸ್ ಮಾಡ್ತಾ ಇದ್ದಾರೆ ಅಂದರೆ, ಅದು ಬಾಂಡ್ ಆರ್ಡರ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ವೆದರ್ ದಟ್ ಮಾಲಿಕ್ಯುಲರ್ ಬಾಂಡ್ ಎಕ್ಸಿಸ್ಟ್ ಆರ್ ನಾಟ್, ಕೋವಲೆಂಟ್ ಬಾಂಡು ಅಥವಾ ಮಾಲಿಕ್ಯೂಲು ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ನಾನು ಚೆಕ್ ಮಾಡ್ಕೋಬೋದು. ಸ್ಟೆಬಿಲಿಟಿ ಆಫ್ ದಿ ಮಾಲಿಕ್ಯೂಲ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು. ನಂಬರ್ ಆಫ್ ಕೋವಲೆಂಟ್ ಬಾಂಡ್ ಏನಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಐ ಕ್ಯಾನ್ ಪ್ರಿಡಿಕ್ಟ್. ಸೊ ಇದಲ್ದಲ್ಲೇ ಬಾಂಡ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಾಂಡ್ ಲೆಂತ್ ಗೊತ್ತಾಗುತ್ತೆ. ಐ ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್. ದಟ್ಸ್ ವೈ ಇಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮಾಲಿಕ್ಯುಲರ್ ಆರ್ಬಿಟಲ್. ಮೊದಲನೇದು ಬಾಂಡ್ ಆರ್ಡರ್ ಪ್ರಿಡಿಕ್ಟ್ಸ್ ದಿ ಸ್ಟೆಬಿಲಿಟಿ ಆಫ್ ದಿ ಮಾಲಿಕ್ಯೂಲ್. ಮಾಲಿಕ್ಯೂಲ್ ಸ್ಟೇಬಲ್ ಆಗಿದೆಯಾ ಇಲ್ವಾ, ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಮಾಲಿಕ್ಯೂಲ್ ಅಂತ ನನಗೆ ಹೇಳೋವಂಥದ್ದು ಯಾವುದು ಅಂದರೆ ಬಾಂಡ್ ಆರ್ಡರ್. ನಾನು ಮುಂಚೆನೇ ಹೇಳಿದಾಗೆ ಬಾಂಡ್ ಆರ್ಡರ್ ಏನಾಗಿರ್ಬೋದು, ನೆಗೆಟಿವ್ ಇರ್ಬೋದು, ಫ್ರ್ಯಾಕ್ಷನ್ ಇರ್ಬೋದು, 0 ಇರ್ಬೋದು, ಪಾಸಿಟಿವ್ ವ್ಯಾಲ್ಯೂ ಇರ್ಬೋದು. ಪಾಸಿಟಿವ್ ಆದರೆ ಮಾತ್ರ ಬಾಂಡ್ ಎಕ್ಸಿಸ್ಟ್ ಆಗುತ್ತೆ, ಸ್ಟೇಬಲ್ ಆಗುತ್ತೆ. ಇಲ್ಲ ಅಂದರೆ ಬಾಂಡ್ ಏನಾಗುತ್ತೆ, ಅನ್ಸ್ಟೇಬಲ್ ಆಗುತ್ತೆ. ಸೊ ಅದು ಹೆಂಗೆ ಗೊತ್ತಾಗುತ್ತೆ ನನಗೆ ಪಾಸಿಟಿವ್ ಆಗಬೇಕು ಅಂದರೆ, ಆ ಡಿಫ್ರೆನ್ಸ್ ಏನಿದೆಯಲ್ಲ ಆ ಡಿಫ್ರೆನ್ಸ್ ಮೇಲೆ ನಂಗೆ ಡಿಪೆಂಡ್ ಆಗುತ್ತೆ. NA=NB ಆಯಿತು ಅಂದರೆ ಅವಾಗ ಏನಾಗುತ್ತೆ, ಆಫ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ 0 ಆನ್ಸರ್ ಬರುತ್ತೆ. <0 ಇದ್ದರೆ ಆ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗಲ್ಲ, ಅನ್ಸ್ಟೇಬಲ್. ನೆಕ್ಸ್ಟ್ ಹಂಗೆ ಏನು ಹೇಳ್ತೀವಿ, NB ಇಸ್ ಗ್ರೇಟರ್ ದ್ಯಾನ್ NA ಇತ್ತು ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಯು ಆರ್ ಗೋಯಿಂಗ್ ಟು ಗೆಟ್ ಅ ಬಾಂಡ್ ಆರ್ಡರ್ ಗ್ರೇಟರ್ ದ್ಯಾನ್ 0 ಬರುತ್ತೆ. ಹಾಗಾಗಿ ಬಾಂಡ್ ಎಕ್ಸಿಸ್ಟ್ ಆಗುತ್ತೆ. ಲೆಸ್ ದ್ಯಾನ್ ಆಯಿತು ಅಂತಂದರೆ ಬಾಂಡು ಅನ್ಸ್ಟೇಬಲ್ ಆಗುತ್ತೆ, ನಾನ್ ಎಕ್ಸಿಸ್ಟೆನ್ಸ್ ಆಗುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ ಎ ನೆಗೆಟಿವ್ ವ್ಯಾಲ್ಯೂ ಅಥವಾ 0 ಬರ್ಬೋದು. ಸೊ ಅಂದ್ರೇನು, ಬಾಂಡ್ ಆರ್ಡ್ರು ಯಾವಾಗಲೂ ಶುಡ್ ಬಿ ಮೋರ್ ದ್ಯಾನ್ 0 ಇರಬೇಕು. 0 ಇದ್ದರೂ ಆ ಬಾಂಡು ಅನ್ಸ್ಟೇಬಲ್ ಆಗುತ್ತೆ, ಆ ಮಾಲಿಕ್ಯೂಲು ಅನ್ಸ್ಟೇಬಲ್ ಆಗುತ್ತೆ. ಸೊ ಸ್ಟೆಬಿಲಿಟಿ ಆಫ್ ದಿ ಮಾಲಿಕ್ಯೂಲ್, ಅದು ಆ ಮಾಲಿಕ್ಯೂಲು ಎಕ್ಸಿಸ್ಟ್ ಆಗುತ್ತಾ ಇದು ನನಗೆ ಬಾಂಡ್ ಆರ್ಡ್ರಿಂದ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ He2+ ಡಸ್ ನಾಟ್ ಎಕ್ಸಿಸ್ಟ್, ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ ಅದನ್ನು. ಸೊ H2+ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, 2 ಹೈಡ್ರೋಜನ್ ಇದೆ, ಅದಕ್ಕೆ H2 ಅಂತ ಬರ್ತೀವಿ. 1 ಹೈಡ್ರೋಜನ್ಗೆ 1 ಎಲೆಕ್ಟ್ರಾನ್ ಇರುತ್ತೆ, 2 ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ ಇರುತ್ತೆ. ಪ್ಲಸ್ ಬಂದರೆ 1 ಎಲೆಕ್ಟ್ರಾನ್ ರಿಮೂವ್ ಆಗಿಬಿಟ್ಟಿರುತ್ತೆ. ಸೊ ಎಷ್ಟು ಎಲೆಕ್ಟ್ರಾನ್ ಇದೆ ಅಲ್ಲಿ, ಇಟ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ 3 ಎಲೆಕ್ಟ್ರಾನ್ಸ್. 1 ಹೈಡ್ರೋಜನ್ಗೆ 1 ಎಲೆಕ್ಟ್ರಾನು, ಇನ್ನೊಂದು ಹೈಡ್ರೋಜನ್ಗೆ ಇನ್ನೊಂದು ಎಲೆಕ್ಟ್ರಾನು. ಸೊ ಅದರಲ್ಲಿ 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ವಿ, ಇರೋವಂಥದ್ದು ಎಷ್ಟು, ಓನ್ಲಿ 1 ಎಲೆಕ್ಟ್ರಾನ್ ಇದೆ. ಅದೇ ಥರ He2+ ತೊಗೊಂಡ್ರೆ ಅಂತ ಇಟ್ಕೊಂಡು, He2+ ಅಂದರೆ ಏನು, He ಇದ್ದರೆ ಅಟಾಮಿಕ್ ನಂಬರ್ 2 ಇರುತ್ತೆ. ಒಟ್ಟು ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು, 4 ಎಲೆಕ್ಟ್ರಾನ್ಸ್ ಇರಬೇಕು. ಅದರಲ್ಲಿ 1 ಎಲೆಕ್ಟ್ರಾನ್ಸ್ ನಾನು ಆಲ್ರೆಡಿ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಅವಾಗ ಇದೇನಾಗುತ್ತೆ, He2+ ಆಗುತ್ತೆ. He2+ ಅಂದರೆ H2+ ಅಲ್ಲಿ ಏನಾಗಿದೆ, ಒಂದೇ 1 ಎಲೆಕ್ಟ್ರಾನ್ ಇದೆ. He2+ ಅಲ್ಲಿ 3 ಎಲೆಕ್ಟ್ರಾನ್ ಇದೆ. ಸೊ ನಾನೀಗ ಇಲ್ಲಿ ಫಸ್ಟು He2+ನ ತೊಗೊಳ್ತಾ ಇದ್ದೀನಿ, 3 ಎಲೆಕ್ಟ್ರಾನ್ ಇದೆ. ಸೊ ನಾನು ಅದನ್ನು ಏನು ಮಾಡಬೇಕು, ನಂದು ಅಟಾಮಿಕ್ ಆರ್ಬಿಟಲ್ಸ್ ಏನಿದೆ, 1s ಅಟಾಮಿಕ್ ಆರ್ಬಿಟಲ್ಸ್ ಇದೆ. 1s ಅಲ್ಲಿ ಎಷ್ಟಿದೆ, 2 ಎಲೆಕ್ಟ್ರಾನ್ಸ್ ಇದೆ. ಇನ್ನೊಂದು ಹೀಲಿಯಮಲ್ಲಿ ಎಷ್ಟಿದೆ, ಓನ್ಲಿ 1 ಎಲೆಕ್ಟ್ರಾನ್ ಇದೆ. ಸೊ 1s ಅಲ್ಲಿ ಏನಾಗ್ತಾ ಇದೆ, ಒಟ್ಟು 3 ಎಲೆಕ್ಟ್ರಾನ್ ಇದೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ದೇ ಡಿವೈಡ್ ಇಂಟು 2 ಸೆಟ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್. ಒನ್ ಇಸ್ ಕಾಲ್ಡ್ ಆಸ್ ಆಂಟಿ ಬಾಂಡಿಂಗ್, ಅದರ್ ಒನ್ ಇಸ್ ಕಾಲ್ಡ್ ಆಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಲೋಯೆಸ್ಟ್ ಎನರ್ಜಿ ಇರೋದು ಅಕಾರ್ಡಿಂಗ್ ಟು ಹರ್ಟ್ಜ್ ಲಾ, ಅಕಾರ್ಡಿಂಗ್ ಟು ರೂಲ್ ಪ್ರಕಾರ ಏನಾಗುತ್ತೆ, ಫಸ್ಟ್ ಲೋಯರ್ ಎನರ್ಜಿ ಇರುವಂಥದ್ದು ಫಿಲ್ ಆಗಬೇಕು. ಈಚ್ ಆರ್ಬಿಟಲ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್. ಹಂಗಾಗಿ ಒಟ್ಟು ಇರುವಂಥ 3 ಎಲೆಕ್ಟ್ರಾನಲ್ಲಿ 2 ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಗೆ ಹೋಗುತ್ತೆ. ಆಂಟಿ ಬಾಂಡಿಂಗ್ ಆರ್ಬಿಟಲ್ಗೆ ಇರುವಂಥದ್ದು ಎಷ್ಟು ಎಲೆಕ್ಟ್ರಾನ್ ಉಳಿದಿದೆ, ಒಂದೇ 1 ಎಲೆಕ್ಟ್ರಾನ್ ಇದೆ. ದಟ್ ಐ ಆಮ್ ಗೋಯಿಂಗ್ ಟು ರೈಟ್. ಸಿಗ್ಮಾ ಅಂತ ಬರೆದ್ರೆ ಬಾಂಡಿಂಗು, ಸಿಗ್ಮಾ ಸ್ಟಾರ್ ಅಂತ ಬರೆದ್ರೆ ಆಂಟಿ ಬಾಂಡಿಂಗ್. ಸೊ ನನಗೆ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಬೇಕು. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಬಾಂಡಿಂಗ್ ಮೈನಸ್ ಆಂಟಿ ಬಾಂಡಿಂಗ್ ಇದೆ. ಬಾಂಡಿಂಗ್ ಎಷ್ಟಿದೆ, 2 ಇದೆ. ಆಂಟಿ ಬಾಂಡಿಂಗ್ ಎಷ್ಟಿದೆ, 1 ಇದೆ. ಸೊ ಎಷ್ಟಾಯಿತು, 0.5 ಆಯಿತು. ಬಾಂಡ್ ಆರ್ಡರ್ ಇಸ್ ಲೆಸ್ ದ್ಯಾನ್ 1 ಇದ್ರೆ ದಟ್ ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್, ಇಟ್ ಈಸ್ ಅನ್ಸ್ಟೇಬಲ್. ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಬೇಸ್ಡ್ ಆನ್ ದಿ ಮಾಲಿಕ್ಯುಲರ್ ಆರ್ಬಿಟಲ್, based on bond order, I can decide whether the molecule going to exist or not, whether it's a stable molecule or not. I am going to calculate using bond. ಅದೇ ಥರ ಈಗ ಹೈಡ್ರೋಜನ್ನ ತೊಗೊಳ್ತಾ ಇದ್ದೀನಿ, H2+ ಅಂತ ಹೇಳಿದೆ. ಒಂದೊಂದಕ್ಕೆ ಹೈಡ್ರೋಜನ್ ಅಂದರೆ ಒಂದೇ ಒಂದಿದೆ, 1s ಮಾತ್ರ ಇದೆ. ಒಂದು ಕಡೆ ಬರೆದು ಇನ್ನೊಂದು ಕಡೆಗೆ ಎಲೆಕ್ಟ್ರಾನ್ ಇದೆ, 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ವಿ. ಅದು ಎಲ್ಲರಿಗೂ ಎಕ್ಸಿಸ್ಟ್ ಆಗುತ್ತೆ, ಕೆಳಗಡೆಗೆ ಎಕ್ಸಿಸ್ಟ್ ಆಗುತ್ತೆ. ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ, ಆ್ಯಂಟಿ ಹಾಫ್ ಇಂಟು
ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಡಿವೈಡೆಡ್ ಬೈ ಆಂಟಿ ಬಾಂಡಿಂಗ್. ಸೊ 1 - 0 ಅಂದರೆ 1 ಆಗುತ್ತೆ, 1/2 ಅಂದರೆ 0.5 ಆಯಿತು, 0.5 ಅಗೇನ್ ಲೆಸ್ ದ್ಯಾನ್ 1, ದೇರ್ಫೋರ್ ದಟ್ ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್, ದೇರ್ಫೋರ್ that is unstable. ಆ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗಲ್ಲ. ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಬೇಸ್ಡ್ ಆನ್ ದಿ ಮಾಲಿಕ್ಯುಲರ್, based on the bond order I can easily calculate whether that molecule going to exist or not. ಸೊ ಅದೇ ಥರ ಈಗ ಬೆರ್ಲಿಯಂ ಮಾಲಿಕ್ಯೂಲ್ ಅಂತ ಹೇಳ್ತಿದ್ದು ಅನ್ಸ್ಟೇಬಲ್ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಬೆರ್ಲಿಯಮ್ದು ಏನಾಯಿತು 1s2 2s2 ಇದೆ. ಸೊ 2 ಬೆರ್ಲಿಯಮ್ ಅಂದರೆ ಒಟ್ಟು 1 ಬೆರ್ಲಿಯಮ್ಗೆ 4 ಇದೆ. ಬೆರ್ಲಿಯಂ ಮಾಲಿಕ್ಯೂಲ್ ಅಂದರೆ ಎಷ್ಟಾಗಬೇಕು, 8 ಎಲೆಕ್ಟ್ರಾನ್ ಆಗಬೇಕು. ಫಸ್ಟ್ 2sಗೆ 1sಗೆ ಆ ಕಡೆಗೆ ಈ ಕಡೆಗೆ ಏನು ಮಾಡ್ಕೊಳ್ತಾ ಇದ್ದೀನಿ, ನಾನು ಆಲ್ರೆಡಿ 2 ಎಲೆಕ್ಟ್ರಾನ್ ಹಾಕಿದ್ದೀನಿ. ಇದನ್ನು ಹೆಂಗೆ ಎಲೆಕ್ಟ್ರಾನ್ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ ಬರೆಯೋದು ಹೇಗೆ ಅನ್ನೋದಕ್ಕೆ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡ್ಕೋಬೋದು. ಫಸ್ಟು 1s 2 ಕಡೆಗೂ ಇದೆ, ಎರಡು ಆಟಮ್ಸ್ ತೊಗೊಳ್ತಾ ಇದ್ವಿ. 2 ಆಟಮಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಈ ಕಡೆಗೆ 2 ಈ ಕಡೆ ಒಟ್ಟು 4 ಇದೆ. ಸೊ ನನಗೆ ಅಟಾಮಿಕ್ ಆರ್ಬಿಟಲ್ಸ್ ಏನಾಗ್ತವೆ, when they combine together they are going to form a two set of molecular orbital. One is called as bonding, other one is called as anti-bonding. So anti-bonding ಯಾವಾಗೂನು ಮೇಲ್ಗಡೆ ಇರುತ್ತೆ, ಬಾಂಡಿಂಗ್ ಯಾವಾಗೂ ಕೆಳಗಡೆ ಇರುತ್ತೆ. that going to have the lower energy than that of the atomic orbitals. So 2 atomic orbitals 1s ಬರೆದಿದ್ದೀನಿ. ಅವೆರಡರ ಕೆಳಗಡೆಗೆ ಏನು ಮಾಡಿದ್ದೀನಿ, ನಾನು ಇನ್ನೊಂದು ಆರ್ಬಿಟಲ್ ಬರೆದಿದ್ದೀನಿ. ಇಟ್ ಗೋಯಿಂಗ್ ಟು ಅಕಾಮಿಡೇಟ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಇನ್ನೆರಡು ಉಳಿತು, 2 ಮೇಲ್ಗಡೆಗೆ ಹಾಕ್ತೆ. ಸೊ 1s ಕಂಪ್ಲೀಟ್ಲಿ ಫಿಲ್ ಆಯಿತು. ಆ ಥರ 2sಗೆ ಹೋದ್ರೆ ಏನಾಗುತ್ತೆ, ಈ ಕಡೆಗೆ 2 ಇದೆ, ಈ ಕಡೆಗೆ 2 ಇದೆ. ಎಗೇನ್ 2 ಬಾಂಡಿಂಗಿಗೆ 2 ಆ್ಯಂಟಿ ಬಾಂಡಿಂಗ್ ಬರುತ್ತೆ. ಸೊ ಈಗ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿ ಅಂದರೆ ಏನಾಗುತ್ತೆ, ನಂಬರ್ ಆಫ್ ಬಾಂಡಿಂಗ್ ಆರ್ಬಿಟಲ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯೂಲ್ಸ್. ಸೊ 4 - 4 ಅಂದರೆ 0 ಆಗುತ್ತೆ. 0 ಡಿವೈಡೆಡ್ ಬೈ 2 ಅಂತಂದರೆ ಇನ್ಫಿನಿಟಿ ಆಗುತ್ತೆ. ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ 0. And again this molecule does not exist, so therefore this molecule is not possible. ಸೊ ನಾವು ಪಿರಿಯಾಡಿಕ್ ಟೇಬಲ್ ನೋಡಿದಾಗ 180 ಮಾಲಿಕ್ಯೂಲ್ಸ್ ಇದೆ. ಕೆಲವೊಂದು ಡೈಅಟಾಮಿಕ್ ಮಾಲಿಕ್ಯೂಲ್ ಆಗಿ ಎಕ್ಸಿಸ್ಟ್ ಆಗ್ತವೆ, ಕೆಲವೊಂದು ಡೈಅಟಾಮಿಕ್ ಮಾಲಿಕ್ಯೂಲ್ ಆಗಿ ಎಕ್ಸಿಸ್ಟ್ ಆಗಲ್ಲ. ಯಾಕೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಇವೆಲ್ಲ ಡೈಅಟಾಮಿಕ್ ಮಾಲಿಕ್ಯೂಲ್ ಆಗಿ ಎಕ್ಸಿಸ್ಟ್ ಆಗ್ತವೆ. ಆದರೆ ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ಬೆರ್ಲಿಯಮ್ ಇದೆಲ್ಲ, ಇಟ್ ಕೆನಾಟ್ ಬಿ ಎಕ್ಸಿಸ್ಟ್ ಇನ್ ನೇಚರ್ ಆಸ್ ಮಾಲಿಕ್ಯೂಲ್, ಆಸ್ ಅನ್ ಆಟಮ್ ಇಟ್ ಗೋಯಿಂಗ್ ಟು ಎಕ್ಸಿಸ್ಟ್. ಯಾಕೆ ಅನ್ನೋದಕ್ಕೆ ಈಸಿಯಾಗಿ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿಯಿಂದ ಆನ್ಸರ್ ಸಿಗ್ತಾ ಇದೆ. ಇನ್ ಟರ್ನ್ ಐ ಆಮ್ ಗೋಯಿಂಗ್ ಟು ಗೆಟ್ ಎನ್ ಆನ್ಸರ್ ಫ್ರಮ್ ಬಾಂಡ್ ಆರ್ಡರ್. So bond order, if it is greater than 0, then only that molecule exists, otherwise that molecule not exist. Again molecular orbital theory ಇನ್ನೊಂದು ಕಾನ್ಸೆಪ್ಟ್ ಏನು ಅಂದರೆ, ಬೇಸ್ಡ್ ಆನ್ ದಟ್ ಐ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ವೆದರ್ ಇಟ್ಸ್ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಇದೆಯಾ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು, ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಬಾಂಡ್ ಆರ್ಡರ್ ಪ್ರಿಡಿಕ್ಟ್ಸ್ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಲ್ಸೋ. Magnetic property of a molecule is decided by the presence of number of unpaired electrons. The molecules have an unpaired electrons, then the molecule is called as paramagnetic. If there is no unpaired electron, then I am going to call that as diamagnetic. So ಆ ಬೇಸಿಸ್ ಮೇಲೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್, ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಗೇನ್ ದಿಸ್ ವಾಸ್ ದ ಲಿಮಿಟೇಷನ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ. ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ವೈ ಆಕ್ಸಿಜನ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಅವ್ರಿಗೆ, ಆಕ್ಸಿಜನ್ ಮಾಲಿಕ್ಯೂಲ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ನಮಗೆ ಅದಕ್ಕೆ ಆನ್ಸರ್ ಸಿಕ್ತು ಬೇಸ್ಡ್ ಆನ್ ಬಾಂಡ್ ಆರ್ಡರ್. ಸೊ ನಾನೇನು ಮಾಡಬೇಕು, ಒಟ್ಟು ಒಂದು ಆಕ್ಸಿಜನ್ಗೆ ಎಷ್ಟಿದೆ, 8 ಎಲೆಕ್ಟ್ರಾನ್ ಇದೆ. 2 ಆಕ್ಸಿಜನ್ ಅಂದರೆ ಎಷ್ಟಾಗುತ್ತೆ, 16. ಸೊ ನಾನು ಫಾರ್ಮಿಂಗ್ ದಿ ಆಕ್ಸಿಜನ್ ಮಾಲಿಕ್ಯೂಲ್ ಫಾರ್ಮೇಷನ್ ಮಾಡ್ಕೊಳ್ತಾ ಇರೋದು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p4 ಆಗ್ತಾ ಇದೆ. 2p4 ಅಂದರೆ ಪಿ ಆರ್ಬಿಟಲ್ಸ್ ಓರಿಯೆಂಟೆಡ್ ಇನ್ 3 ಡಿಫ್ರೆಂಟ್ ಡೈರೆಕ್ಷನ್. ಫಸ್ಟ್ ಎಲ್ಲ ಸಿಂಗಲ್ ಮಾಡ್ತೀನಿ, ಮತ್ತೆ ಒಂದು ಡಬಲ್ ಆಗುತ್ತೆ. ಸೊ ಒಂದಕ್ಕೆ ಪೇರ್ ಆಯಿತು. ಸೊ ಅದೇ ಥರ ಒಂದು ಆಕ್ಸಿಜನ್ಗೂ ಆಯಿತು, ಇನ್ನೊಂದು ಆಕ್ಸಿಜನ್ಗೂ ಆಯಿತು. ನಾನು ಫಿಲ್ ಮಾಡ್ತಾ ಹೋಗ್ತೀನಿ, ಬಾಂಡಿಂಗ್ ಆಂಟಿ ಬಾಂಡಿಂಗ್ನ ಫಿಲ್ ಮಾಡ್ತಾ ಹೋಗ್ತೀನಿ. 1sಗೆ 1s ಮತ್ತು 1s ಆ್ಯಡ್ ಮಾಡಿದಾಗ ನನಗೆ 2 ಆಂಟಿ ಬಾಂಡಿಂಗ್ ಒಂದು ಆಂಟಿ ಬಾಂಡಿಂಗ್ ಒಂದು ಸೆಟ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಸೊ 1s2 ಫಿಲ್ ಮಾಡ್ತೀನಿ. ನೆಕ್ಸ್ಟ್ 2s2ಗೆ ಹೋದರೆ ಅಲ್ಲೂ 4 ಇದೆ, ಅಲ್ಲೂ ಅದೇ ರೀತಿ ಫಿಲ್ ಮಾಡ್ತೀನಿ. ಆದರೆ ಪಿ ಆರ್ಬಿಟಲಿಗೆ ಬಂದರೆ ನಾನು 3 ಇಟ್ ಇಸ್ ಓರಿಯೆಂಟೆಡ್ ಇನ್ 3 ಡಿಫ್ರೆಂಟ್ ಡೈರೆಕ್ಷನ್. ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತೆ ಅಷ್ಟೇ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರ್ತಾ ಹೋಗುತ್ತೆ. ಸೊ 6 ಅಟಾಮಿಕ್ ಆರ್ಬಿಟಲ್ಸ್ ಇರೋದಕ್ಕೋಸ್ಕರ 6 ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಎಕ್ಸಾಕ್ಟ್ಲಿ ಹಾಫ್ ಇರುತ್ತೆ. ಅರ್ಧ ಬಾಂಡಿಂಗ್ ಇರುತ್ತೆ, ಅರ್ಧ ಆ್ಯಂಟಿ ಬಾಂಡಿಂಗ್ ಇರುತ್ತೆ. ಬಾಂಡಿಂಗು 3 ಬರ್ಕೊಂಡಿದ್ದೀನಿ, ಆ್ಯಂಟಿ ಬಾಂಡಿಂಗು 2 ಬರ್ಕೊಂಡಿದ್ದೀನಿ. ಸೊ ಬಾಂಡಿಂಗಲ್ಲಿ 3 ಇದೆ, ನಾನು ಫಿಲ್ ಮಾಡ್ತಾ ಹೋದಾಗ ಏನಾಯಿತು, ಒಟ್ಟಿರೋದು ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 8 ಎಲೆಕ್ಟ್ರಾನ್ ಇದೆ. ಸೊ ಇಲ್ಲಿ ಎಷ್ಟು ಆರ್ಬಿಟಲ್ ಇದೆ, ನನಗೆ 3 ಆರ್ಬಿಟಲ್ ಇದೆ. 1 ಆರ್ಬಿಟಲ್ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಹ್ಯಾವ್ 2 ಎಲೆಕ್ಟ್ರಾನ್ಸ್. ಸೊ ಸಿಕ್ತಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕು, ನಾನು ಆಂಟಿ ಬಾಂಡಿಂಗ್ ಹೋಗಬೇಕು. ಆಂಟಿ ಬಾಂಡಿಂಗ್ ಹೋದರೆ ಏನಾಗ್ತದೆ, ಫಸ್ಟ್ ಸಿಂಗ್ಲಿ ಫಿಲ್ ಮಾಡಬೇಕು, ಬಿಕಾಸ್ ಆಲ್ ಆಫ್ ಬೋತ್ ಆಫ್ ದಮ್ ದೇ ಹ್ಯಾವ್ ದಿ ಸೇಮ್ ಎನರ್ಜಿ. ಹಂಗಾಗಿ ಅವೆರಡನ್ನು ಸಿಂಗ್ಲಿ ಫಿಲ್ ಮಾಡ್ತೀನಿ. ಅವಾಗ ಏನಾಯಿತು ಅಂದರೆ, ಇಲ್ಲಿ ಎಷ್ಟಿದೆ ಅಂತಂದರೆ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ನಿಮ್ಮ ಮಾಲಿಕ್ಯೂಲಲ್ಲಿ. ಸೊ ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ, ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ½ ಇಂಟು 10 - 6, ವೇರ್ 10 ಇಸ್ ದ ನಂಬರ್ ಆಫ್ ಬಾಂಡಿಂಗ್ ಅಟಾಮಿಕ್ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನ್ಸು. 1s ಅಲ್ಲಿ 2 ಇದೆ, 2s ಅಲ್ಲಿ 2 ಇದೆ. ನೆಕ್ಸ್ಟ್ 2p ಒಟ್ಟು 6 ಇದೆ. 6 × 4 10 ಆಯಿತು. ಆಂಟಿ ಬಾಂಡಿಂಗ್ನ ಕನ್ಸಿಡರ್ ಮಾಡಿಕೊಂಡ್ರೆ 1s ಅಲ್ಲಿ 2, 2s ಅಲ್ಲಿ 2,
2p ನಲ್ಲಿ 2 ಒಟ್ಟು 6 ಆಯಿತು. ಸೊ 10 - 6 ಅಂದರೆ 4 ಆಯಿತು. 4 ಡಿವೈಡೆಡ್ ಬೈ 2 ಅಂದರೆ 2 ಆಯಿತು. ಸೊ ನಂಬರ್ ಇಸ್ ಗ್ರೇಟರ್ ದ್ಯಾನ್ 2, therefore this molecule exists and we are going to say that it going to have 2 covalent bond between oxygen and oxygen. 2 covalent bond ಇದೆ ಅಂತ ಗೊತ್ತಾಗ್ತಾ ಇದೆ. Again it going to have 2 unpaired electron, ಹಾಗಾಗಿ molecule is paramagnetic. ಸೊ ಬಾಂಡ್ ಆರ್ಡರ್ ಇಂದ ನನಗೆ ಇಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ. ಒಂದು ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ, ಎಷ್ಟು ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ ಬಿಟ್ವೀನ್ ದೋಸ್ ಟು ಆಟಮ್ಸ್ ಅಂತ ಗೊತ್ತಾಗುತ್ತೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆಯಾ ಇಲ್ವಾ ಅಂತ ಅದು ನನಗೆ ಗೊತ್ತಾಗುತ್ತೆ, ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅದೇ ತರ ಈಗ ನೈಟ್ರೋಜನ್ ತಗೊಂಡ್ವಿ, ನೈಟ್ರೋಜನ್ ಇಸ್ ಡಯಾಟಮಿಕ್ ಅಂತ ಹೇಳ್ತಾರೆ. ಹೇಗೆ ಅಂದರೆ ಅಗೇನ್ ನೈಟ್ರೋಜನ್ ಅಂದ್ರೆ ಏನು, 1s2 2s2 2p3 ಇದೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಒಂದು ಕಡೆಗೆ 1s2 ಬರ್ಕೊಂಡಿದ್ದೀನಿ, ಇನ್ನೊಂದು ಕಡೆಗೂ ಇನ್ನು ಒಂದು ಮಾಲಿಕ್ಯೂಲ್ ಒಂದು ಆಟಮ್ ಬರ್ಕೊಂಡಿದ್ದೀನಿ, ಇನ್ನೊಂದು ಕಡೆಗೂ ಇನ್ನೊಂದು ಆಟಮ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಫಿಲ್ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ಏನಾಗುತ್ತೆ, ಬಾಂಡಿಂಗ್ ಆರ್ಬಿಟಲ್ಸ್ ಎಷ್ಟಾಗ್ತಾ ಇದೆ, ಬಾಂಡಿಂಗ್ ಆರ್ಬಿಟಲ್ಲು 1s ಇದೆ, 2s ಇದೆ, 2p ನಲ್ಲಿ 3 ಆರ್ಬಿಟಲ್ಸ್ ಇದೆ. ಸೊ ಅದರಲ್ಲಿರುವಂಥ ಎಲೆಕ್ಟ್ರಾನ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ ಏನಾಯಿತು, 10 ಆಯಿತು. ಡಿವೈಡೆಡ್ ಬೈ ಆಂಟಿ ಬಾಂಡಿಂಗ್ ಎಷ್ಟಿದೆ, ಬರೀ 1s 2s ಅಲ್ಲಿ ಮಾತ್ರ ಇದೆ, p ನಲ್ಲಿ ಇಲ್ಲ, ಬಿಕಾಸ್ ದರ್ ಇಸ್ ನೋ ಎಲೆಕ್ಟ್ರಾನ್. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ p ಆರ್ಬಿಟಲ್ಸ್ ಓನ್ಲಿ 6. ಸೊ ಆಲ್ರೆಡಿ p ಆರ್ಬಿಟಲ್ ಫಸ್ಟು ನನಗೆ ಲೋಯರ್ ಎನರ್ಜಿ ಇರೋವಂಥದ್ದು ಬಾಂಡಿಂಗ್ ಆರ್ಬಿಟಲ್ನ ಫಿಲ್ ಮಾಡಬೇಕು. ಈಚ್ ಆರ್ಬಿಟಲ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್. ಹಾಗಾಗಿ ಎಲ್ಲದಕ್ಕೂ 2 ಹಾಕ್ಬಿಟ್ಟೆ, ನಂಗೆ ಅಲ್ಲಿ ಯಾವುದೂ ಉಳಿದಿಲ್ಲ. ಸೊ ಹಾಗಾಗಿ ಏನಾಯ್ತದು, 6 ಎಲೆಕ್ಟ್ರಾನ್ಸ್ ಇದೆ, ಬಾಂಡಿಂಗಲ್ಲಿ ಮಾತ್ರ ಇದೆ, ಆಂಟಿ ಬಾಂಡಿಂಗಲ್ಲಿ ಏನೂ ಇಲ್ಲ. ಹಾಗಾಗಿ 10 - 4 ಆಗುತ್ತೆ, ಈಸ್ ಈಕ್ವಲ್ ಟು 3. 3 ಬಂತು ಅಂದ್ರೆ ಏನು, ದ ಮಾಲಿಕ್ಯೂಲ್ ಇಸ್ ಗ್ರೇಟರ್ ದ್ಯಾನ್ 0 ಇದೆ, ಬಾಂಡ್ ಆರ್ಡರ್ ಇಸ್ ಗ್ರೇಟರ್ ದ್ಯಾನ್ 0, therefore molecule is stable, it going to exist and there is no unpaired electrons, therefore it is diamagnetic in nature, but it going to have 3 covalent bond. 3 ನಂಬರ್ ಬಂತಲ್ಲ, 3 covalent bond ಇದೆ. ಸೊ ನೈಟ್ರೋಜನ್ ಮಧ್ಯೆ ಏನಾಗ್ತಾ ಇದೆ ಅಂದರೆ 3 covalent bond ಬರ್ತಾ ಇದೆ. ಸೊ ಇಷ್ಟು ನನಗೆ ಬಾಂಡ್ ಆರ್ಡರ್ ಇಂದ ಗೊತ್ತಾಗ್ತಾ ಇದೆ. Again, bond order predicts the number of covalent bond and also strength of covalent bond. Bond order is equal to number of bond. Bond order ಎಷ್ಟು ಬರುತ್ತಲ್ಲ ಅಷ್ಟು ನಂಬರ್ ಆಫ್ ಬಾಂಡ್ಸ್ ಬರ್ತಾ ಹೋಗುತ್ತೆ. ಹೈಯರ್ ದಿ ಬಾಂಡ್ ಆರ್ಡರ್ ಸ್ಟ್ರಾಂಗರ್ ದಿ ಬಾಂಡ್. ಸ್ಟ್ರೆಂತ್ ಆಫ್ ದಿ ಕೋವೆಲೆಂಟ್ ಬಾಂಡ್ ಕಂಪೇರ್ ಮಾಡ್ಕೋಬಹುದು. ಈಗ ಎರಡು ಯಾವುದೋ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ, ಅದೇ ಬಾಂಡ್ ಆರ್ಡರ್ ಆಫ್ ದಟ್ ಮಾಲಿಕ್ಯೂಲ್ ಇಸ್ ಗ್ರೇಟರ್ ದ್ಯಾನ್ 0 ಇದೆ ಅಂತ ಇಟ್ಕೊಳ್ಳೋಣ. ಎರಡು ಮಾಲಿಕ್ಯೂಲ್ ನಾನು ಕಂಪೇರ್ ಮಾಡ್ಬೇಕಾದ್ರೆ ವಿಚ್ ಒನ್ ಇಸ್ ಸ್ಟ್ರಾಂಗರ್ ಅಂದರೆ ಐ ಕ್ಯಾನ್ ಟೇಕ್ ದಿ ಹೆಲ್ಪ್ ಆಫ್ ಬಾಂಡ್ ಆರ್ಡರ್. ದ ನೈಟ್ರೋಜನ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಆಕ್ಸಿಜನ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಯಾಕೆಂದರೆ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಬಾಂಡ್ ಆರ್ಡರ್ ಆಫ್ ಆಕ್ಸಿಜನ್ ಆಲ್ರೆಡಿ ಹಿಂದೆ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, 2 ಬರುತ್ತೆ. ಬಾಂಡ್ ಆರ್ಡರ್ ಆಫ್ ನೈಟ್ರೋಜನ್ 3 ಬರುತ್ತೆ. ಸೊ ನಿಮ್ಗೆ ಗೊತ್ತು, ಹೈಯರ್ ದಿ ಬಾಂಡ್ ಆರ್ಡರ್ ಸ್ಟ್ರಾಂಗರ್ ದಿ ಬಾಂಡ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂದರೆ ಆಕ್ಸಿಜನಲ್ಲಿ 2 ಇದೆ, ನೈಟ್ರೋಜನಲ್ಲಿ 3 ಇದೆ. ಹಂಗಾಗಿ ನೈಟ್ರೋಜನ್ ಇಸ್ ಮೋರ್ ಸ್ಟ್ರಾಂಗರ್ ದ್ಯಾನ್, ಮೋರ್ ಸ್ಟೇಬಲ್ ಆರ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಆಕ್ಸಿಜನ್. ಸೊ ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ಸು ಆಕ್ಸಿಜನಲ್ಲಿ 2 ಇದೆ, ನೈಟ್ರೋಜನಲ್ಲಿ 3 ಇದೆ. ಸೊ ಹಾಗಾಗಿ ನೈಟ್ರೋಜನ್ ನಿಮ್ಗೆ ಗೊತ್ತು ಆಲ್ರೆಡಿ ಟ್ರಿಪಲ್ ಬಾಂಡ್ ಇತ್ತು ಅಂತಂದರೆ ಸ್ಟ್ರಾಂಗ್ ಆಗಿರುತ್ತೆ ಬಾಂಡ್. ಸೊ ಇನ್ ದಟ್ ವೇ ಆಲ್ಸೋ ಐ ಕ್ಯಾನ್ ಎಕ್ಸ್ಪ್ಲೈನ್ ಮೋರ್ ಸ್ಟೇಬಲ್ ಅಂತ ಹೇಳ್ಬೋದು, ಆರ್ ಮೋರ್ ಸ್ಟ್ರಾಂಗರ್ ಅಂತಲೂ ನಾನು ಯೂಸ್ ಮಾಡ್ಬೋದು. ಹೈಯರ್ ದಿ ಬಾಂಡ್ ಆರ್ಡರ್, ಲೆಸ್ಸರ್ ದಿ ಬಾಂಡ್ ಲೆಂತ್. ಅಗೇನ್ ಐ ಕ್ಯಾನ್ calculate that to bond length also. Higher the bond order, stronger the pull between the two atoms, shorter the bond length. So bond order ಜಾಸ್ತಿ ಆಯಿತು ಅಂತಂದ್ರೆ ಏನಾಗುತ್ತೆ, ಅವೆರಡರ ಮಧ್ಯೆ ಇರೋಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಿದೆ. ಪುಲ್ ಬಿಟ್ವೀನ್ ದೋಸ್ ಟು ಆಟಮ್ ವಿಲ್ ಬಿ more, ಹಂಗಾಗಿ ಶಾರ್ಟರ್ ದಿ ಬಾಂಡ್ ಲೆಂತ್ ಆಗುತ್ತೆ. ಬಾಂಡ್ ಲೆಂತ್ ಇಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ಬಾಂಡ್ ಸ್ಟ್ರೆಂತ್ ಅಂಡ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ಸೊ ಬಾಂಡ್ ಲೆಂತ್ ಇಸ್ ನಥಿಂಗ್ ಬಟ್ ಹಾಫ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಅಲ್ಲಿರುವಂಥ ಅಟಾಮಿಕ್ ಡಿಸ್ಟೆನ್ಸ್ ಏನಿರ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಬಾಂಡ್ ಲೆಂತ್ ಅಂತ ಕರಿತೀವಿ. ಹಾಫ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯರ್ ಫ್ರಮ್ ದಿ ಸೆಂಟರ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಇಟ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ಬಾಂಡ್ ಸ್ಟ್ರೆಂತ್. ಮತ್ತೆ ಜಾಸ್ತಿ ಇದ್ದಾಗ ಅದಿರುತ್ತೆ. ಫಾರ್ ಎಕ್ಸಾಂಪಲ್, ಬಾಂಡ್ ಎನರ್ಜಿ ಆಫ್ NO ಪ್ಲಸ್ is 1049 kilojoules per mole ಇದೆ. ದಟ್ ಆಫ್ NO is 623 kilojoules per mole ಇದೆ. ಸೊ ಈಗ ಏನಾಗ್ತಿದೆ, ಒಂದು NO ಪ್ಲಸ್ ಇದೆ, ಇನ್ನೊಂದು NO ಇದೆ. ಪ್ಲಸ್ ಅಂದರೆ ಏನಾಯಿತು, ಒಂದು ಎಲೆಕ್ಟ್ರಾನ್ ರಿಮೂವ್ ಆಗಿರುತ್ತೆ. ಸೊ ಅವೆರಡರದ್ದು ನನಗೆ ಇದನ್ನು ಬರ್ಕೊಂಡ್ರೆ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದ್ರೆ NO ಪ್ಲಸ್ಗೆ ಏನಾಗ್ತಾ ಇದೆ, 3 ಆಗ್ತಿದೆ. NO ಪ್ಲಸ್ಗೆ NOಗೆ 2.5 ಇದೆ. ಸೊ ಹೈಯರ್ ದಿ ಬಾಂಡ್ ಆರ್ಡರ್, ಸ್ಟ್ರಾಂಗರ್ ದಿ ಬಾಂಡ್ ಲೆಂತ್. ಸೊ ಹಾಗಾಗಿ ಏನಾಗ್ತಿದೆ, NO ಪ್ಲಸ್ಗೆ ಏನಾಗ್ತಿದೆ, 3 ಇರೋದಕ್ಕೋಸ್ಕರ 1049 kilojoules per mole ಇದೆ, ವೆರಸ್ NOಗೆ ಕಡಿಮೆ ಇದೆ. ಸೊ ಬಾಂಡ್ ಲೆಂತ್, ಬಾಂಡ್ ಎನರ್ಜಿ ಎಲ್ಲನೂ ರಿಲೇಟೆಡ್ ಟು ಬಾಂಡ್ ಆರ್ಡರ್. ಆಯ್ತಲ್ಲ, ಬಾಂಡ್ ಎನರ್ಜಿ ಆಫ್ NO ಪ್ಲಸ್ ಇಸ್ ಹೈಯರ್ ದ್ಯಾನ್ ದಟ್ ಆಫ್ NO ಅಂತ ಹೇಳ್ತಾ ಇದ್ದಾರೆ. ಸೊ ಹೈಯರ್ ದಿ ಬಾಂಡ್ ಆರ್ಡರ್, ಸ್ಟ್ರಾಂಗರ್ ದಿ ಬಾಂಡ್. ಈ ಥರ ಕ್ವಶನ್ಸ್ನ ಕೇಳ್ತಾರೆ. ಗಿವ್ ಅ ರೀಸನ್ ಆರ್ ಕಂಪೇರ್ ದ ಬಾಂಡ್ ಎನರ್ಜಿ ಬಿಟ್ವೀನ್ ದೀಸ್ ಟು ಅಂತ ಕೇಳ್ತಾರೆ. ಸೊ ನೀವು ಅವಾಗ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕೋವೆಲೆಂಟ್ ಬಾಂಡ್ ಆಯಿತು ಅಂದರೆ ಬಾಂಡ್ ಲೆಂತು, ಬಾಂಡ್ ಎನರ್ಜಿ, ಬಾಂಡ್ ಆರ್ಡರ್ ಎಲ್ಲನೂ ನೀವು ನೋಡ್ಕೋಬೇಕಾಗತ್ತೆ. ಎಗೇನ್ ಬಾಂಡ್ ಆರ್ಡರಿಂದ ನನಗೆ ಬಾಂಡ್ ಎನರ್ಜಿ, ಬಾಂಡ್ ಲೆಂತು, ಕೋವೆಲೆಂಟ್ ಬಾಂಡ್, ನಂಬರ್ ಆಫ್ ಕೋವೆಲೆಂಟ್ ಬಾಂಡ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎಲ್ಲನೂ ಐಡೆಂಟಿಫೈ ಮಾಡ್ಕೋಬೋದು. ಹೈಯರ್ ದಿ ಬಾಂಡ್ ಆರ್ಡರ್, ಸ್ಟ್ರಾಂಗರ್ ದಿ ಬಾಂಡ್. ಸೊ NO ಪ್ಲಸ್ಗೆ ಏನಾಗ್ತಿದೆ, ಬಾಂಡ್ ಆರ್ಡರ್ 3 ಇದೆ, NOಗೆ 1 ಇದೆ. ಸೊ ಹಾಗಾಗಿ ಏನಾಗ್ತಾ ಇದೆ, NO ಪ್ಲಸ್ ಇಸ್ ಸ್ಟ್ರಾಂಗರ್, ಇಟ್ ಗೋಯಿಂಗ್ ಟು ಹ್ಯಾವ್ ಮೋರ್ ಎನರ್ಜಿ ದ್ಯಾನ್ ದಟ್ ಆಫ್ NO ಅಂತ.
ಎಲ್ಲರಿಗೂ ನಮಸ್ಕಾರ. ಕೆಂಚಾಗಿ ನನ್ನ ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ 4th ಸೆಮ್ಮಲ್ಲಿ ಓದ್ತಾ ಇದ್ದೀರಾ, NEP ಸಿಲೆಬಸ್ ಪ್ರಕಾರ BCU-ನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಅದರಲ್ಲಿ ಕೆಮಿಕಲ್ ಬಾಂಡಿಂಗಲ್ಲಿ ಎಷ್ಟೊಂದು ಥರ ಬಾಂಡಿಂಗ್ ಇದೆ. ಅದರಲ್ಲಿ ಒನ್ ಆಫ್ ದಿ ಬಾಂಡಿಂಗ್ ಯಾವುದು ಅಂದರೆ ಕೋವಲೆಂಟ್ ಬಾಂಡಿಂಗು. ಅದರಲ್ಲಿ ಕೋವಲೆಂಟ್ ಬಾಂಡ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬ ಥಿಯರಿಗಳಿದ್ದಾವೆ. ಅದರಲ್ಲಿ ಒಂದು ಥಿಯರಿ ಯಾವುದು ಅಂದರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, MOT ಅಂತ ಹೇಳ್ತೀವಿ. ಆಲ್ರೆಡಿ ಇದ್ರ ಬಗ್ಗೆ 2 ವೀಡಿಯೋ ಮಾಡಿದ್ದೀನಿ. ಇದು 3ನೇ ವೀಡಿಯೋ ನಾನು ಮಾಡ್ತಾ ಇರೋವಂಥದ್ದು. ಅದರಲ್ಲಿ ಒಂದು ಕಾನ್ಸೆಪ್ಟ್ ಅಂದರೆ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ ನೀವು ರೆಪ್ರೆಸೆಂಟೇಷನ್ ಮಾಡಿದಾಗ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೋದು. ಅದಕ್ಕೆ ಏನಂತ ಕರಿತೀವಿ, ಬಾಂಡ್ ಆರ್ಡರ್ ಅಂತ ಹೇಳ್ತೀವಿ. ಈ ಬಾಂಡ್ ಆರ್ಡರು ಗೋಯಿಂಗ್ ಟು ಗಿವ್ ಮಿ ದಿ ಲಾಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.